ಮೂರನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿ ಕೋಟಾ ಶಿವರಾಮ್ ಕಾರಂತರು ಅಕ್ಟೋಬರ್ 10, 1902ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಕುಂದಾಪುರದಲ್ಲಿ ಮತ್ತು ಕಾಲೇಜು ಶಿಕ್ಷಣವನ್ನು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪಡೆದರು. ಕಾರಂತರ ಜೀವನ ಮತ್ತು ಕೃತಿಗಳ ಅಗಾಧತೆ ಮತ್ತು ವೈವಿಧ್ಯಗಳು ಯಾವುದೇ ವ್ಯಾಖ್ಯಾನವನ್ನು ನಿರಾಕರಿಸುತ್ತವೆ. ಕಾದಂಬರಿಗಳು, ಸಣ್ಣ ಕಥೆಗಳು, ನಾಟಕಗಳು, ವಿಶ್ವಕೋಶಗಳು, ಭಾಷಾಂತರಗಳು, ವಿಡಂಬನೆಗಳು, ಪ್ರವಾಸ ಕಥನಗಳು, ಪ್ರಬಂಧಗಳು, ಜೀವನ ಚರಿತ್ರೆಗಳು, ವಿಮರ್ಶೆಗಳು, ಜಾನಪದ ಕಲೆ ಮತ್ತು ಶಿಲ್ಪಕಲೆ, ತತ್ವಶಾಸ್ತ್ರ ಮತ್ತು ವಿಜ್ಞಾನದ ಕೃತಿಗಳು ಅವರ ಸೃಜನಶೀಲತೆಗೆ ಯಾವುದೇ ಜ್ಞಾನದ ಕ್ಷೇತ್ರವಾಗಲಿ ಸಾಹಿತ್ಯದ ರೂಪವಾಗಲಿ ಅನ್ಯವಾಗಿರಲಿಲ್ಲ. ಮೊಬೈಲ್ ಎನ್ಸೈಕ್ಲೋಪೀಡಿಯಾ ಮತ್ತು ಕರಾವಳಿಯ ಭಾರ್ಗವದಂತಹ ಬ್ರಿಗೇಡ್ಗಳಿಗೆ ಕಾರಂತರಿಗಿಂತ ಹೆಚ್ಚು ಶ್ರೀಮಂತರು ಬೇರೆ ಯಾರೂ ಅರ್ಹರಲ್ಲ. ಅವರು ಸೋಲಿಸಲ್ಪಟ್ಟ ಟ್ರ್ಯಾಕ್ ಅನ್ನು ದೂರವಿಟ್ಟರು ಮತ್ತು ನಿರಂತರ ಪ್ರಯೋಗ ಮತ್ತು ಅನ್ವೇಷಣೆಯ ಆಧಾರದ ಮೇಲೆ ಸತ್ಯದ ರಾಜಿಯಾಗದ ಅನ್ವೇಷಣೆಯಲ್ಲಿ ತಮ್ಮದೇ ಆದ ಮಾರ್ಗವನ್ನು ಸ್ಥಾಪಿಸಿದರು. ಅವರು ಜೀವನದ ಸಮೃದ್ಧಿಯನ್ನು ನಂಬಿದರು ಮತ್ತು ಜನರು ಅದರ ಪ್ರತಿಯೊಂದು ಅಂಶವನ್ನು ಅನುಭವಿಸಲು ಮತ್ತು ಅಂತಹ ಅನುಭವಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸಿದರು. ಅದಕ್ಕಾಗಿ ಅವನು ತನ್ನ ಖುಷಿಗಾಗಿ ಜ್ಞಾನದ ಯಾವುದೇ ಶಾಖೆ ತುಂಬ ದೊಡ್ಡದಾಗಿ ಅಥವಾ ತುಂಬ ಚಿಕ್ಕದಾಗಿ ಕಾಣಲಿಲ್ಲ. ವಾಸ್ತವವಾಗಿ ಅವರು ಈ ಶಾಖೆಯನ್ನು ಒಂದೇ ಸತ್ಯವನ್ನು ಅನ್ವೇಷಿಸಲು ವಿಭಿನ್ನ ಮಾರ್ಗಗಳನ್ನು ಕಂಡುಕೊಂಡರು ಮತ್ತು ಅವುಗಳಲ್ಲಿ ಕಾರಂತರಿಗೆ ಜೀವನವು ಬರವಣಿಗೆಗಿಂತ ಭಿನ್ನವಾಗಿರಲಿಲ್ಲ ಮತ್ತು ಅವರ ಶ್ರೀಮಂತ ಜೀವನವನ್ನು ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಸಮಾನವಾಗಿ ಶ್ರೀಮಂತ ಸಾಹಿತ್ಯಕ್ಕೆ ಅನುವಾದಿಸಲಾಗಿದೆ.